ಇತ್ತೀಚೆಗಷ್ಟೇ ಮೆಟರ್ನಿಟಿ ಲೀವ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಇಲ್ಲಿ ವಿಷಯ ಏನಾಗಿತ್ತು ಅಂತಂದ್ರೆ, ತಮಿಳುನಾಡಿನ ಗವರ್ಮೆಂಟ್ ಸ್ಕೂಲ್ ಶಿಕ್ಷಕಿಯೊಬ್ರು 3ನೇ ಬಾರಿಗೆ ಮೆಟರ್ನಿಟಿ ಲೀವ್ಗೆ ಅಪ್ಲೈ ಮಾಡಿದಾಗ ತಮಿಳುನಾಡಿನ ಮೂಲಭೂತ ನಿಯಮಾವಳಿಗಳ ಪ್ರಕಾರ 2 ಮಗುವಿಗೆ ಮಾತ್ರ ಮೆಟರ್ನಿಟಿ ರಜೆಯನ್ನ ಕೊಡಲಾಗುತ್ತೆ, 3ನೇ ಮಗುವಿಗೆ ರಜೆ ಕೊಡುವಂತಿಲ್ಲ ಅಂತ ನಿರಾಕರಿಸಿತ್ತು. ಈವನ್ ಹೈಕೋರ್ಟ್ ಕೂಡ ಅಪೀಲಿಗೆ ಹೋದಾಗ ಮೆಟರ್ನಿಟಿ ಲೀವ್ ಅನ್ನೋದು ಒಂದು ಮೂಲಭೂತ ಹಕ್ಕಾಗೋದಿಲ್ಲ, ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ದೊರಕಿರುವಂತಹ ಹಕ್ಕಾಗಿರುತ್ತೆ. ಆದ್ದರಿಂದ 3ನೇ ಮಗುವಿಗೆ ಈ ಮೆಟರ್ನಿಟಿ ಲೀವನ್ನ ಪಡೆದುಕೊಳ್ಳಕ್ಕಾಗಲ್ಲ ಅಂತ ಹೇಳಿತ್ತು. ಇದಾದ ಮೇಲೆ ಇದನ್ನ ಮತ್ತೆ ಅಪೀಲ್ ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋದಾಗ ಸುಪ್ರೀಂ ಕೋರ್ಟ್ ಮೊನ್ನೆ ಹೇಳಿರುವ ವಿಚಾರ ಏನಂತಂದ್ರೆ, ಮೆಟರ್ನಿಟಿ ಲೀವ್ ಅನ್ನೋದು ಆರ್ಟಿಕಲ್ 21 ರೈಟ್ ಟು ಲೈಫ್ ಅಡಿಯಲ್ಲಿ ಬರುವಂತಹ ಒಂದು ಹಕ್ಕಾಗುತ್ತೆ. ಇದನ್ನ ಜನಸಂಖ್ಯೆಯನ್ನ ನಿಯಂತ್ರಿಸೋದಕ್ಕೆ ಮಾಡಿರ್ತಕ್ಕಂತಹ ಕೆಲವೊಂದಿಷ್ಟು ರೂಲ್ಸ್ ಅನ್ನ ಎಲ್ಲ ಕಡೆ ಒಂದೇ ತರ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಆ ಕಾರಣಕ್ಕೆ ಒಂದು ಮಹಿಳೆಯ ಘನತೆ ಹಾಗೂ ಆಕೆಯ ಸುರಕ್ಷತೆಗಾಗಿ ಈ ತರ ಲೀವ್ ಅನ್ನ ಕೊಡ್ಲೇಬೇಕಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಮೊನ್ನೆ ಡಿಸಿಷನ್ ಕೊಟ್ಟಿದೆ. ಇವತ್ತೇನೋ ಹೊಸ ವಿಚಾರ ತಿಳ್ಕೊಂಡ್ರಿ ಅಂತ ಭಾವಿಸ್ತೀನಿ. ಇನ್ನಷ್ಟು ಲೀಗಲ್ ಬೈಟ್ಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ.